ಗಾರಿ ಸರ್ ನಿಮ್ಮ ಹೆಸರೇನು? ರಾಘವೇಂದ್ರ ಪಾಟೀಲ್. ಇರೋದು ನವಬಾದಲ್ಲಿ. ನನ್ನ ವೃತ್ತಿ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಜಾಂತಿಯಲ್ಲಿ ಕೆಲಸ ಮಾಡ್ತೀನಿ, ಹೆಲ್ತ್ ಡಿಪಾರ್ಟ್ಮೆಂಟ್. ನನಗೆ ಏನು ಪ್ರಾಬ್ಲಮ್ ಸರ್ ನೀವು? ನನಗೆ ಪ್ಯಾಂಕ್ರೇಟಿಸ್, ಕ್ರೋನಿಕ್ ಪ್ಯಾಂಕ್ರೇಟಿಸ್, ಗಾಲ್ ಬ್ಲಾಡರ್ ಡಕ್ಸ್ ಇದ್ದು ಅಬೌಟ್ 9 to 10 mm. ಇವಾಗ ಇವ್ರ ಬಲ್ಲಿ ಬಂದು ನನಗೆ ಈಗ 2 ತಿಂಗಳು ಕೋರ್ಸ್, 2-3 ತಿಂಗಳು ಹೇಳಿರೋರು ನಾ 1 ತಿಂಗಳು 1.5 ತಿಂಗಳದಾಗೆ ನನಗೆ 3 mm ಲಿಂದ 4 mm ಬಂದದ್ದು. ಡಾಕ್ಟರ್ ಸುದ್ನಾಗ ಪರೀಕ್ಷನ್ ಆಗ್ಯಾರ ಅವರು, ಇಷ್ಟು ಹೆಂಗೆ ಜಲ್ದಿ ನೀವು ಕ್ಯೂರ್ ಆದ್ರಿ ಅಂತೇಳಿ. ಹಾಗಾಗಿ ಮಹಾರಾಜರ ಕೈಗುಣ ಭಾಳ ಭಾರಿ ಇದೆ. ಆಯುರ್ವೇದಿಕ್ ಆಗ್ಯಾರಲ್ಲ ಎಲ್ಲ ಆಯುರ್ವೇದಿಕ್. ಜಡಿಬುಟ್ಟಿನೇ. ನಾ ಗೋಲಿ ಪಿತ್ತದ ಕಂಕರ ಇತ್ತು, ಪಿತ್ತದ ಕಂಕರ ಇತ್ತು. 9-10 ಇತ್ತು ಪೂರ. 9ಲಿಂದ 10 ಈಗ 3-4 ಅದ. ಈಗ ನೋಡಿ ಕಂಟ್ರೋಲ್ ಆಗ್ಯದ. ಜಡಿಬುಟ್ಟಿಲಿ ಆಗ್ಯಾವ. ಜಡಿಬುಟ್ಟಿಲಿಂದ ಗೋಲಿ ಬಿಟ್ಕೊಟ್ಟು ಭಾಳ ದಿವಸ ಆಯ್ತು. ಇದ್ದಿನ ಗೋಲಿ ಬಿ ಹಾರೋಡ್ ನಾನು. ಎಲ್ಲೆಲ್ಲ ಹೋಗಿರಿ ದವಾಖಾನಿಗೆ? ಹಾಸ್ಪಿಟಲ್ ಹೈದ್ರಾಬಾದ್ ಕಿಮ್ಸ್, ಮತ್ತು ಹೈದ್ರಾಬಾದಾಗ ಮತ್ತೊಂದು ಏಷ್ಯನ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಂತ ಹೇಳಿ ನಂಬರ್ 1 ಅದು ಏಷ್ಯಾ ಕಾಂಟಿನೆಂಟ್ದಾಗೆ ನಂಬರ್ 1 ಹಾಸ್ಪಿಟಲ್. ಅಲ್ಲಿ ಭೀ ಕಂಟ್ರೋಲ್ ಆಗಿಲ್ಲ. ಅವರೆಲ್ಲ ಹೇಳಿದ್ರು 7 ಲಕ್ಷ ಕೊಡಬೇಕು, ಸರ್ಜರಿ ಮಾಡ್ತೀನಿ, ಗ್ಯಾರಂಟಿ ತೊಗೊಂಬಲ್ಲ ಅಂತ ಹೇಳಿದ್ರು. ಇಲ್ಲ ಬ್ಯಾಡ ಬಿಡಿ, ಇರ್ಲಾಕ್ ಬಿಡ್ರಿ, ನಾ ಸರ್ಜರಿ ಮಾಡ್ಕೊಂಬಲ್ಲ, ಏನು ದೇವ್ರ ಇಚ್ಛೆ ಅಂತೇಳಿ ನಾ ಈ ಕಡೆ ಬಂದು ಮಹಾರಾಜರ ಬಲ್ಲೆ ನನಗೆ ಒಬ್ಬರು ಹೇಳ್ಕೊಟ್ರು. ಇಲ್ಲೊಬ್ಬರು ಇಂಥ ಮನುಷ್ಯರ ಭಾಳ ಭಾರಿ ಅದ, ಅವ್ರು ಬಂದು ಹೋಗ್ರಿ, ಅವರು ಬೆಸ್ಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟೈಮ್ ಹತ್ತಿರ ಭೀ ನೀವು ತಾಳ್ಮೆ ಶಕ್ತಿ ಮಾಡ್ಕೋಬೇಕು. ಹಾಗಾಗಿ ಬಂದ್ಮೇಲೆ ಕಮ್ಮಾಗ್ಯದ. ಮತ್ತು ಇನ್ನೂ ಅವ್ರ ಬಲ್ಲ ನಾನು ಟ್ರೀಟ್ಮೆಂಟ್ ತೊಗೋತೀನಿ ಎಲ್ಲ ಒಳ್ಳೆ ರೀತಿಯಿಂದ. ಅವ್ರ ಕೈಗುಣ ಬೆಸ್ಟ್ ಇದೆ. ಧನ್ಯವಾದ. ಈಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ? ಈಗ ಸ್ವಲ್ಪ ಮೋಷನ್ ಶುಗರ್ ಕಂಟ್ರೋಲ್ ಆಗಿದೆ? ಶುಗರ್ ತೋಲಿಗೆ ಕಮ್ಮಿ ಆಗಲ್ಲ, ಕಂಟ್ರೋಲ್ ಆಗಿದೆ. ದಿನ ಚೆಕ್ ಮಾಡಿಲ್ಲ. ಕಂಟ್ರೋಲ್ ಆಯ್ತು ಅದು. ಆಯ್ತು ಸರ್, ಓಕೆ ಸರ್. ಈಗೆಲ್ಲ ಆರಾಮದಲ್ಲ? ಈಗ ಆರಾಮ. ಬಿಲ್ಕುಲ್.